ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ HSTR ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾಹಿತಿ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನೋಡಿರಿ. ಭಾಳ ವಿಡಿಯೋ ಕೊನೆಯವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ, HSTR ಓಲ್ಡ್ ಎಕ್ಸಾಮ್ ಪ್ಯಾಟರ್ನ್. ಓಲ್ಡ್ ಅಂದರೆ ಈ ಸದ ಪ್ರೆಸೆಂಟ್ ಇರೋದು, ಇನ್ನೂ ಹೊಸದು ಯಾವುದೂ ಬಿಟ್ಟಿಲ್ಲ. ಆಲ್ಮೋಸ್ಟ್ ಆಲ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಇದನ್ನೇ ಸಣ್ಣ ಪುಟ್ಟ ಮಾಡಿಫೈ ಮಾಡಿ ಬಿಡಲೂಬಹುದು, ಅಥವಾ ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಇಡಲೂಬಹುದು. ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಇಡುವಂಥ ಒಂದು ಏನು ಸಂಭವ 75% ಇದೆ ಫ್ರೆಂಡ್ಸ್. 75% ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಇಡುವ ಒಂದು ಸಂಭವ ಇದೆ. ಅಥವಾ ಇದನ್ನೇ ಓಲ್ಡ್ ಇಡ್ಬೋದು 100ಕ್ಕೆ 100. 75ರಿಂದ 100% ಇದೆ. ಇಟ್ಸ್ ಟೋಟಲಿ ಓಲ್ಡ್ ಪ್ಯಾಟರ್ನ್. ಇಟ್ ಮೇ ಚೇಂಜ್ ಇನ್ ಅಪ್ಕಮಿಂಗ್ ಎಕ್ಸಾಮ್ಸ್. ಚೇಂಜ್ ಆಗಬಹುದು, ಬಿಡಲೂಬಹುದು. 75% ಇದೆ ಇರುವ ಸಾಧ್ಯತೆಗಳಿವೆ. ಓಕೆ, ಅರ್ಹತೆ ನೋಡಿ ಏನು ಬೇಕಂದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ಡು. TET ಈಸ್ ನಾಟ್ ಅಪ್ಲಿಕೇಬಲ್. TET ಅವಶ್ಯಕತೆ ಇಲ್ಲ. ಹೈಸ್ಕೂಲಿಗೆ ಟೀಚ್ ಮಾಡೋದಕ್ಕೆ TETಯ ಅವಶ್ಯಕತೆ ಇಲ್ಲ. TET ಕೇಳೋದಿಲ್ಲ. ಒಟ್ಟು 2 ಪತ್ರಿಕೆಗಳು, 2 ಎಕ್ಸಾಮ್ ಬರ್ತಾವೆ, ಅಂದರೆ 2 ಪೇಪರ್ಸು, 200 ಅಂಕಗಳು, 1ಕ್ಕೆ 100, 1ಕ್ಕೆ 100. ಪೇಪರ್ 1ರೊಳಗೆ ಏನಿರ್ತೈತೆ ಅಂದ್ರೆ, ಇದು ಜನರಲ್ ಪತ್ರಿಕೆ, ಸಾಮಾನ್ಯ ಪತ್ರಿಕೆ ಅಂತ ಅಂತೇವಿ. ಇದರೊಳಗೆ ನೋಡಿ, ಸಾಮಾನ್ಯ ಜ್ಞಾನ GKಗೆ ಸಂಬಂಧಿಸಿದಂತೆ 25 ಅಂಕಗಳಿರ್ತಾವೆ. ಕರೆಂಟ್ ಅಫೇರ್ಸು ಎಲ್ಲ, ಒಂದು ಕಾನ್ಸ್ಟಿಟ್ಯೂಷನ್ನು, ಹಿಸ್ಟ್ರಿಗೆ ಸಂಬಂಧಿಸಿದಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿಗೆ 25 ಅಂಕಗಳಿರ್ತಾವೆ. ಆಮೇಲೆ ಸೈಕಾಲಜಿ 25 ಅಂಕ ಆಯಿತು. ಇನ್ನು ಸಾಮಾನ್ಯ ಇಂಗ್ಲೀಷಿಗೆ ಸಂಬಂಧಿಸಿದಂತೆ ಮತ್ತು ಕಂಪ್ಯೂಟ್ರಿಗೆ ಸಂಬಂಧಿಸಿದಂತೆ 25, 2 ಸೇರಿ 25 ಅಂಕಗಳಿರ್ತಾವೆ. ಒಂದು ಸರಿ 12 ಇರ್ತಾವೆ, ಒಂದು ಸರಿ 13, 14 ಇರ್ತಾವೆ, ಒಂದು ಸರಿ ಇಲ್ಲಿ 10 ಇರ್ತಾವೆ, ಒಂದು ಸರಿ 12, 13 ಇರ್ತಾವೆ. ಸೊ ಇದು ಸ್ವಲ್ಪ ವೇರಿಯೇಷನ್ ಆಗ್ತಿರ್ತದೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ 12, 13 ಹಿಡ್ಕೊರಿ. ಓಕೆ, ಇನ್ನು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ 25 ಅಂಕಗಳಿರ್ತಾವೆ. ಒಟ್ಟು 100 ಅಂಕಗಳು ಮಲ್ಟಿಪಲ್ ಚಾಯ್ಸಸ್ ಇರ್ತಾವೆ. ಓಕೆ, ಇದು 1ನೇ ಪೇಪರ್ನಾಗ ಇರುವಂಥ ಒಂದು ಸಿಲೆಬಸ್. ಇನ್ನು 2ನೇ ಪೇಪರ್ನ ನೋಡೋಣ. ಇದು ಸ್ವಲ್ಪ ಈಸಿಯಾಗಿರುತ್ತೆ. 1ನೇ ಪೇಪರು ನೀವು ಈಸಿಯಾಗಿ ಪರ್ಸೆಂಟೇಜ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ನೋಡಿರಿ, ಪೇಪರ್ 2ಗೆ ಪರ್ಟಿಕ್ಯುಲರ್ ಆಯಾ ವಿಷಯಕ್ಕೆ ಸಂಬಂಧಿಸಿದಂಥ ಪತ್ರಿಕೆ. ಈಗ ನೀವು ಹಿಸ್ಟ್ರಿ ಹೇಳೋದ್ರೆ ಹಿಸ್ಟ್ರಿಗೆ ಸಂಬಂಧಿಸಿದಂತೆ, ಇಂಗ್ಲೀಷ್ ಹೇಳೋದ್ರೆ ಇಂಗ್ಲೀಷು, ಕನ್ನಡ ಇದ್ದರೆ ಕನ್ನಡ, ಹಿಂದಿ ಇದ್ದರೆ ಹಿಂದಿ, ಯಾವ ರೀತಿ ಸಬ್ಜೆಕ್ಟ್ ಇದೆ ಆ ರೀತಿ. ಕನ್ನಡ ಭಾಷೆ ಇದ್ದರೆ 100 ಅಂಕಗಳು ಸಪ್ರೇಟ್ ಇರುತ್ತೆ. ಇಂಗ್ಲೀಷ್ ಭಾಷೆ ಇತ್ತಂದ್ರೆ 100 ಅಂಕ ಸಪ್ರೇಟ್ ಇರುತ್ತೆ. ಹಿಂದಿ ಇತ್ತಂದ್ರೆ ಅದಕ್ಕೆ 100 ಭಾಷೆಗಳು ಸಪ್ರೇಟ್ ಇರುತ್ತೆ. PM ಫಿಸಿಕ್ಸ್ ಮ್ಯಾಥ್ಸ್ದವ್ರಿಗೆ 100 ಅಂಕಗಳು ಸಪ್ರೇಟು. CBZದವ್ರಿಗೆ, ನೆಕ್ಸ್ಟ್ CBZದವ್ರಿಗೆ ಅವ್ರಿಗೆ 100 ಅಂಕಗಳು ಸಪ್ರೇಟ್ ಇರುತ್ತೆ. ಸಮಾಜ ವಿಜ್ಞಾನದ ಅವರಿಗೆ 100 ಅಂಕಗಳು ಸಪ್ರೇಟು. ದೈಹಿಕ ಶಿಕ್ಷಕರು ಇದರಂದರೆ ರಿಕ್ರೂಟ್ಮೆಂಟ್ ಇತ್ತಂದರೆ ಅದಕ್ಕೆ 100 ಅಂಕಗಳು, 100 ಸಪ್ರೇಟ್ ಆಗಿರುವಂಥ ಪೇಪರು. ಒಟ್ಟು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರತ್ತಂದರೆ, ರ್ಯಾಂಕಿಂಗ್ ಯಾವ ರೀತಿ ಬಿಡ್ತಾರತ್ತಂದರೆ, ಪದವಿ ಡಿಗ್ರಿಯಲ್ಲಿ ನಿಮ್ಮ ಪರ್ಸೆಂಟೇಜ್ 20% ಹಿಡಿತಾನೆ. ಓಕೆ, ಆಮೇಲೆ BEd ಪರ್ಸೆಂಟೇಜು 10% ಹಿಡಿತಾನೆ. ಆಮೇಲೆ ಏನು CET ಮಾಡ್ತಾನಲ್ಲ ಎಕ್ಸಾಮ್, ಅಲ್ಲಿ 70% ಹಿಡಿತಾನೆ. TET ಅಂತೂ ಇಲ್ಲಿಲ್ಲ. GPSTR ಇತ್ತಂದ್ರೆ, ಎಕ್ಸಾಮ್ ಇತ್ತಂದ್ರೆ ಅಲ್ಲಿ 10% ಇದು ಹಿಡಿತಿದ್ದ, ಏನೋ TET ಹಿಡಿತಿದ್ದ. ಬಟ್ ಇಲ್ಲಿ TET ಇಲ್ಲವೇ ಇಲ್ಲ. ಅದರಿಂದ ಡಿಗ್ರಿದು 20% ಹಿಡಿತಾನೆ, BEdದು 10% ಹಿಡಿತಾನೆ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ 70%, ಟೋಟಲ್ಲು 100% ಈ ರೀತಿಯಾಗಿ ರ್ಯಾಂಕಿಂಗನ್ನು ತೆಗಿತಾನೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್.